ಆತ್ಮೀಯ ಸ್ನೇಹಿತರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅತಿ ಹೆಚ್ಚು ಬಾರಿ ಪುನರಾವರ್ತಿತ ಟಾಪ್ 25 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ, ಒಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಈ ಮೂಲಕ ಸಾಗುತ್ತದೆ. ಎ ಫ್ಲೋರಿಡಾ ಜಲಸಂಧಿ, ಬಿ ಬೇರಿಂಗ್ ಜಲಸಂಧಿ, ಸಿ ಗಿಬ್ರಾಲ್ಟರ್ ಜಲಸಂಧಿ, ಡಿ ಮಲಕ್ಕಾ ಜಲಸಂಧಿ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಬೇರಿಂಗ್ ಜಲಸಂಧಿ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇದನ್ನು ನಿರ್ಧರಿಸಲು 180 ಡಿಗ್ರಿ ರೇಖಾಂಶದಲ್ಲಿ ಎಳೆಯಲಾಗುತ್ತದೆ. ಇದು ಆರ್ಕಟಿಕ್ ಸಾಗರಗಳು, ಬೇರಿಂಗ್ ಜಲಸಂಧಿ, ಪೆಸಿಫಿಕ್ ಮಹಾಸಾಗರ, ಅಂಟಾರ್ಟಿಕಾ, ಪಿಜಿ, ಟೋಂಗಾ ಮತ್ತು ಇತರ ದ್ವೀಪಗಳ ಮೂಲಕ ಹಾದು ಹೋಗುತ್ತದೆ. ಗ್ರಹವೊಂದು ಸೂರ್ಯನಿಗೆ ಸಮೀಪವಿದ್ದಾಗ ಆ ಸ್ಥಾನವನ್ನು ಹೀಗೆಂದು ಕರೆಯುತ್ತೇವೆ. ಎ ಪೆರಿಯಲಿಯನ್, ಬಿ ಅಪೆಲಿಯನ್, ಸಿ ಪೆರೇಜಿ, ಡಿ ಅಪೋಜಿ. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಪೆರಿಯಲಿಯನ್. ಗ್ರಹವು ಸೂರ್ಯನಿಗೆ ಹತ್ತಿರವಿರುವ ಸ್ಥಳವನ್ನು ಪೆರಿಯಲಿಯನ್, ಗ್ರಹವು ಸೂರ್ಯನಿಂದ ದೂರದಲ್ಲಿರುವಾಗ ಅದನ್ನು ಅಪೆಲಿಯನ್ ಎಂದು ಕರೆಯುತ್ತೇವೆ. ಅಪೆಲಿಯನ್ ಮತ್ತು ಪೆರಿಯಲಿಯನ್ ಪದಗಳು ಗ್ರೀಕ್ ಭಾಷೆಯಿಂದ ಬಂದಂತವು. ಗ್ರೀಕ್ ಭಾಷೆಯಲ್ಲಿ ಎಲಿಯೋಸ್ ಎಂದರೆ ಸೂರ್ಯ, ಪೆರಿ ಎಂದರೆ ಹತ್ತಿರ, ಅಪೋ ಎಂದರೆ ದೂರ. 3. ಚಂದ್ರನಿಗೆ ಭೂಮಿಯ ಸುತ್ತಲು ಎಷ್ಟು ದಿನಗಳು ಬೇಕು? ಎ 26.32 ದಿನಗಳು, ಬಿ 27.32 ದಿನಗಳು, ಸಿ 30 ದಿನಗಳು, ಡಿ 365 ದಿನಗಳು. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, 27.32 ದಿನಗಳು. ಚಂದ್ರ ತನ್ನ ಸುತ್ತ ತಾನು ಸುತ್ತಲು ಹಾಗೂ ಭೂಮಿಯ ಸುತ್ತಲೂ ಸಮನಾದ ದಿನಗಳನ್ನು ತೆಗೆದುಕೊಳ್ಳುತ್ತಾನೆ, 27.32 ದಿನಗಳು. ಈ ಕಾರಣದಿಂದಾಗಿ ನಮಗೆ ಚಂದ್ರನ ಒಂದು ಮುಖ ಮಾತ್ರ ಕಾಣುತ್ತದೆ. 4. ಪ್ರಖ್ಯಾತ ಸಕ್ರಿಯ ಜ್ವಾಲಾಮುಖಿ ಮೌಂಟ್ ಎಟ್ನಾ ಯಾವ ದೇಶದಲ್ಲಿದೆ? ಎ ಜಪಾನ್, ಬಿ ಇಟಲಿ, ಸಿ ಇಂಡೋನೇಷಿಯಾ, ಡಿ ಮೆಕ್ಸಿಕೋ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಇಟಲಿ. ಮೌಂಟ್ ಎಟ್ನಾ ಇದು ಇಟಲಿಯ ಸಿಸಿಲಿಯ ಪೂರ್ವ ಕರಾವಳಿಯ ಒಂದು ಸಕ್ರಿಯ ಜ್ವಾಲಾಮುಖಿ. ಈ ಹೆಸರು ಗ್ರೀಕ್ನ ಐಟ್ನೆ ಇಂದ ಬಂದಿದೆ. ಇದರ ಅರ್ಥ ನಾನು ಸುಡುತ್ತೇನೆ, ಐ ಬರ್ನ್. ಮೌಂಟ್ ಎಟ್ನಾ ಯುರೋಪಿನ ಅತಿ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಇದರ ಎತ್ತರ ಸುಮಾರು 10,900 ಅಡಿಗಳು, 3,320 ಮೀಟರ್. 5. ಪನಾಮ ಕಾಲುವೆ ಈ ಕೆಳಗಿನ ಯಾವ ಜಲಮೂಲಗಳನ್ನು ಸಂಪರ್ಕಿಸುತ್ತದೆ? ಎ ಮೆಡಿಟೇರಿಯನ್ ಜೊತೆಗೆ ಕೆಂಪು ಸಮುದ್ರ, ಬಿ ಅಟ್ಲಾಂಟಿಕ್ ಸಾಗರದೊಂದಿಗೆ ಹಿಂದೂ ಮಹಾಸಾಗರ, ಸಿ ಹಿಂದೂ ಮಹಾಸಾಗರದೊಂದಿಗೆ ಮೆಡಿಟೇರಿಯನ್ ಸಮುದ್ರ, ಡಿ ಪೆಸಿಫಿಕ್ ಸಾಗರದೊಂದಿಗೆ ಅಟ್ಲಾಂಟಿಕ್ ಸಾಗರ. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ, ಪೆಸಿಫಿಕ್ ಸಾಗರದೊಂದಿಗೆ ಅಟ್ಲಾಂಟಿಕ್ ಸಾಗರ. ಪನಾಮ ಕಾಲುವೆ ಉತ್ತರದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಕೆರಿಬಿಯನ್ ಸಮುದ್ರವನ್ನು, ದಕ್ಷಿಣದಲ್ಲಿ ಪೆಸಿಫಿಕ್ ಮಹಾಸಾಗರಕ್ಕೆ ಸಂಪರ್ಕಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಶೀತ ಪ್ರವಾಹ? ಎ ಪೆರು ಅಂಬೋಲ್ಟ್ ಕರೆಂಟ್, ಬಿ ಗಲ್ಫ್ ಸ್ಟ್ರೀಮ್, ಸಿ ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ಕರೆಂಟ್, ಡಿ ಅಗುಲ್ಲಾಸ್ ಕರೆಂಟ್. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಪೆರು ಅಂಬೋಲ್ಟ್ ಕರೆಂಟ್. ಇದು ಶೀತ ಪ್ರವಾಹವಾಗಿದೆ. ಶೀತ ಪ್ರವಾಹ, ಉಷ್ಣ ಪ್ರವಾಹ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆದಂತಹ ಪ್ರಶ್ನೆಯಾಗಿದೆ. ಪ್ರಪಂಚದ ಪ್ರಮುಖ ಶೀತ ಪ್ರವಾಹಗಳು ನೋಡೋದಾದ್ರೆ ಕ್ಯಾಲಿಫೋರ್ನಿಯಾ ಕರೆಂಟ್, ಅಂಬೋಲ್ಟ್ ಕರೆಂಟ್, ಲ್ಯಾಬ್ರಡಾರ್ ಕರೆಂಟ್, ಕ್ಯಾನರೀಸ್ ಕರೆಂಟ್, ಬೆಂಗ್ವಾಲಾ ಕರೆಂಟ್, ಫಾಕ್ಲ್ಯಾಂಡ್ ಕರೆಂಟ್, ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್, ಓಕ್ಸ್ಟಾಕ್ ಕರೆಂಟ್ ಇವೆಲ್ಲವೂ ಸಹಿತ ಶೀತ ಪ್ರವಾಹಗಳಾದರೆ, ಗಲ್ಫ್ ಸ್ಟ್ರೀಮ್, ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ಕರೆಂಟ್, ಅಗುಲಾಸ್ ಕರೆಂಟ್ ಇವೆಲ್ಲವೂ ಸಹಿತ ಉಷ್ಣೋದಕ ಪ್ರವಾಹಗಳಾಗಿವೆ. 7. ಆಫ್ರಿಕಾದ ಉಷ್ಣವಲಯದ ಹುಲ್ಲುಗಾವಲುಗಳು ಏನೆಂದು ಕರೆಯಲ್ಪಡುತ್ತವೆ? ಎ ಸವನ್ನಾಸ್, ಬಿ ಸ್ಟೆಪ್ಪೀಸ್, ಸಿ ಪಂಪಾಸ್, ಡಿ ಡೌನ್ಸ್. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಸವನ್ನಾಸ್. ಆಫ್ರಿಕಾದಲ್ಲಿ ಹುಲ್ಲುಗಾವಲುಗಳನ್ನು ಸವನ್ನಾ ಎಂದು ಕರೆದರೆ, ಉತ್ತರ ಅಮೆರಿಕದಲ್ಲಿ ಪ್ರೇರೀಸ್ ಅಂತ ಕರೀತಾರೆ, ದಕ್ಷಿಣ ಅಮೆರಿಕದಲ್ಲಿ ಪಾಂಪಾಸ್, ಯುರೋಪ್ ಮತ್ತೆ ನಾರ್ತ್ ಏಷ್ಯಾದಲ್ಲಿ ಸ್ಟೆಪ್ಪೀಸ್ ಎಂದು ಕರೀತಾರೆ, ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಎಂದು ಕರೆಯುತ್ತಾರೆ. 8. ವಿಶ್ವದ ಅತಿ ಉದ್ದದ ಪರ್ವತ ಶ್ರೇಣಿ? ಎ ಹಿಮಾಲಯ, ಬಿ ಕಾರಾಕೋರಂ, ಸಿ ಆಂಡೇಸ್, ಡಿ ಉರುಲ್ ಪರ್ವತಗಳು. ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಆಂಡೇಸ್. ದಕ್ಷಿಣ ಅಮೆರಿಕದ ಆಂಡೇಸ್ ಪರ್ವತ ಶ್ರೇಣಿ ವಿಶ್ವದ ಅತಿ ಉದ್ದದ ಪರ್ವತ ಶ್ರೇಣಿಯಾಗಿದೆ. 9. ಉತ್ತರ ಮತ್ತು ದಕ್ಷಿಣ ಕೊರಿಯಾವನ್ನ ಯಾವ ಸಮಾನಾಂತರವು ಪ್ರತ್ಯೇಕಿಸುತ್ತದೆ? ಎ 38ನೇ, ಬಿ 40ನೇ, ಸಿ 50ನೇ, ಡಿ 42ನೇ. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, 38ನೇ ಸಮಾನಾಂತರವು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾವನ್ನು ಪ್ರತ್ಯೇಕಿಸುತ್ತದೆ. 10. ಪರಿಮಾಣದ ಪ್ರಕಾರ ವಾತಾವರಣದಲ್ಲಿ ಅತ್ಯಂತ ಪ್ರಮುಖವಾದ ಅನಿಲಗಳು ಯಾವುವು? ಎ ಸಾರಜನಕ ಮತ್ತು ಮೀಥೇನ್, ಬಿ ನೈಟ್ರೋಜನ್ ಮತ್ತು ಆಕ್ಸಿಜನ್, ಸಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಡಿ ಹೈಡ್ರೋಜನ್ ಮತ್ತು ನೈಟ್ರೋಜನ್. ಇದಕ್ಕೆ ಸರಿ ಉತ್ತರ
ಆಯ್ಕೆ ಬಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ವಾತಾವರಣದಲ್ಲಿ ಗಾಳಿಯಲ್ಲಿರ್ತಕ್ಕಂತಹ ಪ್ರಮುಖ ಅನಿಲಗಳಾಗಿವೆ. ನೈಟ್ರೋಜನ್ 78% ಇದ್ದರೆ ಆಕ್ಸಿಜನ್ 20.9% ಇದೆ. ಕಾರ್ಬನ್ ಡೈಆಕ್ಸೈಡ್ 0.03%, ಉಳಿದ ಅನಿಲಗಳು 0.17% ಇದೆ. 11. ಮರಿಯಾನಾ ಟ್ರೆಂಚ್ ಎಂದರೇನು? ಎ. ದಕ್ಷಿಣ ಏಷ್ಯಾದ ಅತಿ ಎತ್ತರದ ಶಿಖರ. ಬಿ. ಭಾರತ ಅಭಿವೃದ್ಧಿಪಡಿಸಿದ ಹೊಸ ಜಲಾಂತರ್ಗಾಮಿ ಕ್ಷಿಪಣಿ ಹೆಸರು. ಸಿ. ಆಳ ಸಮುದ್ರ ನೀರಿನ ಸಂಶೋಧನಾ ತಂಡದ ಹೆಸರು. ಡಿ. ವಿಶ್ವದ ಸಾಗರಗಳ ಅತ್ಯಂತ ಆಳದ ಭಾಗ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ. ವಿಶ್ವದ ಸಾಗರಗಳ ಅತ್ಯಂತ ಆಳದ ಭಾಗ. ಮರಿಯಾನಾ ಟ್ರೆಂಚ್ ಇದು ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತದೆ. ಇದು 11,035 ಮೀಟರ್ ಸಮುದ್ರ ಮಟ್ಟಕ್ಕಿಂತ ಕೆಳಭಾಗದಲ್ಲಿದೆ. ಇದೇ ಅತ್ಯಂತ ಆಳದ ಭಾಗ. 12. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಇದು ವಾಯುಮಂಡಲದ ಅತ್ಯಂತ ಕೆಳವಲಯ. ಬಿ. ಹವಾಮಾನದ ಬಹುತೇಕ ಎಲ್ಲ ಲಕ್ಷಣಗಳು ಈ ವಲಯಕ್ಕೆ ಸೀಮಿತ. ಸಿ. ಈ ವಲಯದಲ್ಲಿ ಸಾಮಾನ್ಯವಾಗಿ ಪ್ರತಿ 1000 ಮೀಟರ್ ಅಂದರೆ 1 ಕಿಲೋಮೀಟರ್ಗೆ ಎತ್ತರಕ್ಕೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುವುದು. ಟ್ರೋಪೋಸ್ಫಿಯರ್ ಪರಿವರ್ತನಾ ಮಂಡಲಕ್ಕೆ ಸಂಬಂಧಿಸಿದಂತೆ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇದಕ್ಕೆ ಸರಿ ಉತ್ತರ ಆಯ್ಕೆ 3. ಎ, ಬಿ, ಸಿ ಎಲ್ಲವೂ ಸಹಿತ ಸರಿಯಾದ ಹೇಳಿಕೆಗಳು. ಟ್ರೋಪೋಸ್ಫಿಯರ್ ಅಥವಾ ಪರಿವರ್ತನಾ ಮಂಡಲ ಇದು ಅತ್ಯಂತ ಕೆಳಪದರವಾಗಿದೆ. ಹವಾಮಾನದ ಬಹುತೇಕ ಲಕ್ಷಣಗಳು ಈ ವಲಯಕ್ಕೆ ಸೀಮಿತವಾಗಿದ್ದಾವೆ. ಇಲ್ಲಿ 1 ಕಿಲೋಮೀಟರ್ ಎತ್ತರಕ್ಕೆ ಹೋದಂತೆಲ್ಲ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುತ್ತದೆ. 13. ಧ್ರುವೀಯ ಪ್ರದೇಶಗಳಲ್ಲಿ ನಡುರಾತ್ರಿಯಲ್ಲಿ ಸೂರ್ಯ ಈ ವಿದ್ಯಮಾನ ಕಂಡುಬರುವುದು. ಎ. ವರ್ಷದ ಎಲ್ಲ ಕಾಲದಲ್ಲಿ. ಬಿ. ಚಳಿಗಾಲದ ಅವಧಿಯಲ್ಲಿ ಮಾತ್ರ. ಸಿ. ಮಳೆಗಾಲದ ಅವಧಿಯಲ್ಲಿ ಮಾತ್ರ. ಡಿ. ಬೇಸಿಗೆ ಅವಧಿಯಲ್ಲಿ ಮಾತ್ರ. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ. ಬೇಸಿಗೆ ಅವಧಿಯಲ್ಲಿ ಮಾತ್ರ ಧ್ರುವ ಪ್ರದೇಶಗಳಲ್ಲಿ ನಡುರಾತ್ರಿಯ ಸೂರ್ಯ ವಿದ್ಯಮಾನ ಕಂಡುಬರುತ್ತೆ. ಇದು ಒಂದು ನೈಸರ್ಗಿಕ ವಿದ್ಯಮಾನ. ಇದನ್ನು ನಾವು ಧ್ರುವ ದಿನ ಅಂತಲೂ ಕರೀತೇವೆ. ಬೇಸಿಗೆ ತಿಂಗಳಲ್ಲಿ ಆರ್ಕಟಿಕ್ ವೃತ್ತದ ಉತ್ತರಕ್ಕೆ ಅಥವಾ ಅಂಟಾರ್ಟಿಕ್ ವೃತ್ತದ ದಕ್ಷಿಣಕ್ಕೆ ಕಂಡುಬರುತ್ತದೆ. 14. ಅಮೃತ ಶಿಲೆ ಯಾವುದಕ್ಕೆ ಉದಾಹರಣೆಯಾಗಿದೆ? ಎ. ಅಗ್ನಿಶಿಲೆ. ಬಿ. ರೂಪಾಂತರ ಶಿಲೆ. ಸಿ. ಪದರ ಶಿಲೆ. ಡಿ. ಮೇಲ್ಮೈ ಯಾವುದೂ ಅಲ್ಲ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ. ರೂಪಾಂತರ ಶಿಲೆ. ಸುಣ್ಣದ ಕಲ್ಲು ರೂಪಾಂತರವಾಗಿ ಅಮೃತ ಶಿಲೆಯಾಗಿದೆ. 15. ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ವಾಲ್ಕನಗಳನ್ನು ನೀಡಲಾಗಿದೆ. ಪಟ್ಟಿ 2ರಲ್ಲಿ ಅವುಗಳಿರುವ ದೇಶಗಳನ್ನು ನೀಡಲಾಗಿದೆ. ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ. ಎ. ಶಾಸ್ತ. ಬಿ. ಕೋಟಪಾಕ್ಷಿ. ಸಿ. ಪೀಲೆ. ಡಿ. ವೆಸುವಿಯಸ್. ಇದಕ್ಕೆ ಸರಿ ಉತ್ತರ ಆಯ್ಕೆ 1. A4, B3, C1, D2. ಮೌಂಟ್ ಶಾಸ್ತ ಇದು ಯುಎಸ್ಎದ ಕ್ಯಾಲಿಫೋರ್ನಿಯಾದಲ್ಲಿ. ಕೋಟಪಾಕ್ಷಿ ಇದು ಆಂಡೀಸ್ ಪರ್ವತಗಳಿಂದ ಸಕ್ರಿಯ ಸ್ಟ್ರಾಟೋವಾಲ್ಕೆನೋ, ಈಕ್ವೆಡಾರ್ನ 2ನೇ ಅತಿ ಎತ್ತರದ ಶಿಖರ. ಮೌಂಟ್ ಪೀಲಿ ಇದು ಒಂದು ಮಾರ್ಟಿನಿಕ್ನ ಉತ್ತರದಲ್ಲಿರುವ ಜ್ವಾಲಾಮುಖಿ. ಕೆರೆಬಿಯನ್ ಲೆಸ್ಸರ್ ಆಂಟಿಲಸ್ ಜ್ವಾಲಾಮುಖಿ ಆರ್ಕನಲ್ಲಿರುವ ದ್ವೀಪ. ಹೀಗಾಗಿ ಮೌಂಟ್ ಪೀಲಿ ವೆಸ್ಟ್ ಇಂಡೀಸ್. ಮೌಂಟ್ ವೆಸುವಿಯಸ್ ಇದು ಇಟಲಿ. ಹೀಗಾಗಿ A4, B3, C1, D2 ಸರಿ ಉತ್ತರ. 16. ಗ್ರೇಟ್ ಬ್ಯಾರಿಯರ್ ರೀಫ್ ಇದಕ್ಕೆ ಸಮಾನಾಂತರವಾಗಿದೆ ಎಂದು ಕಂಡುಹಿಡಿಯಲಾಗಿದೆ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ. ಆಸ್ಟ್ರೇಲಿಯಾದ ಈಶಾನ್ಯ ತೀರ. ಗ್ರೇಟ್ ಬ್ಯಾರಿಯರ್ ರೀಫ್ ಇದು ಆಸ್ಟ್ರೇಲಿಯಾದ ಈಶಾನ್ಯ ಕರಾವಳಿಯಲ್ಲಿರುವ ಪೆಸಿಫಿಕ್ ಮಹಾಸಾಗರದ ಆವಳದ ಬಂಡೆಗಳಾಗಿವೆ. 17. ಗಲ್ಫ್ ಸ್ಟ್ರೀಮ್ ಎಂಬುದು ಇದರಲ್ಲಿನ ಸಾಗರಿಕ ಪ್ರವಾಹ ಆಗಿದೆ. ಎ. ಹಿಂದೂ ಮಹಾಸಾಗರ. ಬಿ. ಪೆಸಿಫಿಕ್ ಸಾಗರ. ಸಿ. ಅಟ್ಲಾಂಟಿಕ್ ಸಾಗರ. ಡಿ. ಆರ್ಕಟಿಕ್ ಸಾಗರ. ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ. ಅಟ್ಲಾಂಟಿಕ್ ಸಾಗರ. ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಪ್ರವಹಿಸುವ ಸಾಗರ ಪ್ರವಾಹಗಳಲ್ಲಿ ಗಲ್ಫ್ ಸ್ಟ್ರೀಮ್ ಉಷ್ಣೋದಕ ಪ್ರವಾಹ ಸರಣಿಯು ಅತ್ಯಂತ ಮುಖ್ಯವಾದದ್ದು. ಇದನ್ನು 3 ವಿಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಫ್ಲೋರಿಡಾ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಉತ್ತರ ಅಟ್ಲಾಂಟಿಕ್ ಪ್ರವಾಹ. 18. ಕೆಳಗಿನ ಯಾವ ನದಿಯು ಪಕ್ಷಿಪಾದದ ಡೆಲ್ಟಾವನ್ನು ರೂಪಿಸಿದೆ? ಎ. ಮಿಸಿಸಿಪ್ಪಿ. ಬಿ. ಅಮೆಜಾನ್. ಸಿ. ಗಂಗಾ. ಡಿ. ನೈಲ್. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ. ಮಿಸಿಸಿಪ್ಪಿ ಇದು ಪಕ್ಷಿಪಾದದ ಡೆಲ್ಟಾವನ್ನು ರೂಪಿಸಿದೆ. ಇನ್ನು ನೈಲ್ ಮತ್ತು ಗಂಗಾ ನದಿಗಳು ತ್ರಿಕೋನಾಕಾರದ ಮುಖಜ ಭೂಮಿಯನ್ನು ರೂಪಿಸಿವೆ. 19. ವೆಗೆನರ್ನು ದಿಕ್ಚ್ಯುತಿ ಸಿದ್ಧಾಂತ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಮುಖ್ಯವಾಗಿ ಈ ಕೆಳಕಂಡ ಅಂಶವನ್ನು ವಿವರಿಸಲು ಪ್ರತಿಪಾದಿಸಿದ್ದಾರೆ. ಎ. ಭೂರಾಶಿಗಳ ಭೂವೈಜ್ಞಾನಿಕ ಸಾಮ್ಯತೆ. ಬಿ. ಭೂರೂಪಗಳ ವಿತರಣೆ. ಸಿ. ಪ್ರಮುಖ ಹವಾಮಾನ ವ್ಯತ್ಯಾಸಗಳು. ಡಿ. ಹಿಮಯುಗಗಳು. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ. ಭೂರಾಶಿಗಳ ಭೂವೈಜ್ಞಾನಿಕ ಸಾಮ್ಯತೆಗಳು. ವೆಗೆನರ್ನು ತನ್ನ ಸಿದ್ಧಾಂತವನ್ನು ಪ್ರತಿಪಾದಿಸಲು ಹಲವಾರು ಪುರಾವೆಗಳನ್ನು ನೀಡಿರುವನು. ಅವುಗಳಲ್ಲಿ ಮುಖ್ಯ ಎಂದರೆ
ಭೂರಾಶಿಗಳ ಭೂವೈಜ್ಞಾನಿಕ ಸಾಮರ್ಥ್ಯಗಳು. ಅಟ್ಲಾಂಟಿಕ್ ಸಾಗರ ಪೂರ್ವದಲ್ಲಿರುವ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ತೀರ ಪ್ರದೇಶಗಳು ಪಶ್ಚಿಮದ ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಪೂರ್ವ ತೀರಗಳೊಂದಿಗೆ ಸರಿಯಾಗಿ ಹೊಂದಾಣಿಕೆಯಾಗಿರುವುದನ್ನು ವೆಗೆನಾರ್ ತನ್ನ ಸಿದ್ಧಾಂತದ ಮೂಲಕ ಪ್ರತಿಪಾದಿಸಿದ್ದಾರೆ. 20. ಕೀಲ್ಕಾಲುವೆಯು ಈ ಕೆಳಗಿನವುಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಎ. ಬಾಲ್ಟಿಕ್ ಸಮುದ್ರ ಹಾಗೂ ನಾರ್ತ್ ಸಿ. ಬಿ. ಕೆರೆಬಿಯನ್ ಸಮುದ್ರ ಹಾಗೂ ಪೆಸಿಫಿಕ್ ಮಹಾಸಾಗರ. ಸಿ. ಬೆರಿಂಗ್ ಸಮುದ್ರ ಹಾಗೂ ಪೆಸಿಫಿಕ್ ಮಹಾಸಾಗರ. ಡಿ. ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ. ಕೀಲ್ಕಾಲುವೆಯು ಬಾಲ್ಟಿಕ್ ಸಮುದ್ರ ಹಾಗೂ ನಾರ್ತ್ ಸಿಯನ್ನು ಸಂಪರ್ಕ ಕಲ್ಪಿಸುತ್ತದೆ. 21. ಸಾಗರಗಳ ಗಾತ್ರಗಳ ಪ್ರಕಾರ ಆರೋಹಣ ಕ್ರಮದಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅವುಗಳ ಸರಿಯಾದ ಕ್ರಮ ಯಾವುದು? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ. ಸಾಗರಗಳ ಗಾತ್ರಗಳ ಪ್ರಕಾರ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆರ್ಕಟಿಕ್ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ. 22. ಸಮಾನಾಂತರವಾದ ಎರಡು ಸ್ತರಭಂಗಗಳ ನಡುವಿನ ಭಾಗವು ಕೆಳಮುಖವಾಗಿ ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆ. ಎ. ರಿಫ್ಟ್ ಕಣಿವೆ. ಬಿ. ನೈಸರ್ಗಿಕ ಇಳಿಜಾರು. ಸಿ. ಸ್ತರಭಂಗದಿಂದ ಕೂಡಿರುವ ಏರುಭೂಮಿ. ಡಿ. ಪರ್ವತಗಳ ಅಡ್ಡ. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ. ರಿಫ್ಟ್ ಕಣಿವೆ ಅಥವಾ ಸೀಳು ಕಣಿವೆ. ಸಮಾನಾಂತರವಾದ ಎರಡು ಸ್ತರಭಂಗಗಳ ನಡುವಿನ ಭಾಗ ಕೆಳಮುಖವಾಗಿ ಕುಸಿಯುವುದರಿಂದ ಈ ಕಣಿವೆ ಉಂಟಾಗುತ್ತದೆ. 23. ಡೋಲ್ಡ್ರಮ್ಸ್ ಈ ವಲಯ ಎ. ಅಂತರ್ವಲಯ ಅಭಿಸರಣ. ಬಿ. ಅಂತರ್ವಲಯ ವಿಸರಣ. ಸಿ. ಸ್ಥಳೀಯ ಮಾರುತ. ಡಿ. ಫ್ರಂಟೋಲಿಸಿಸ್. ಇದಕ್ಕೆ ಸರಿ ಉತ್ತರ ಅಂತರ್ವಲಯ ಅಭಿಸರಣ. ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಮತ್ತು ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಎರಡು ಗೋಳಾರ್ಧಗಳ ವಾಣಿಜ್ಯ ಮಾರುತಗಳು ಸಂಧಿಸುವ ವಲಯವೇ ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಅಥವಾ ಅಂತರ್ವಲಯ ಅಭಿಸರಣ. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತಲೂ ನಾವು ಇದನ್ನು ಕರೆಯುತ್ತೇವೆ. ಇದು ಸಾಮಾನ್ಯವಾಗಿ ಸಾಮಾಜಿಕ ವೃತ್ತದ ಕಡಿಮೆ ಒತ್ತಡದ ತಗ್ಗು ಅಂತಲೂ ಇದನ್ನು ಕರೆಯುತ್ತಾರೆ. 24. ಈ ಶಿಲೆಯು ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ. ಎ. ಶಿಸ್ಟ್. ಬಿ. ಬಸಾಲ್ಟ್. ಸಿ. ಬೆಣಚು. ಡಿ. ಅಬ್ರಕ. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ. ಶಿಸ್ಟ್. ರೂಪಾಂತರ ಶಿಲೆಗಳು ಇದನ್ನು ಮೆಟಾಮಾರ್ಫಿಕ್ ರಾಕ್ಸ್ ಅಂತಲೂ ಕರೆಯುತ್ತಾರೆ. ಅಗ್ನಿಶಿಲೆ ಹಾಗೂ ಪದರ ಶಿಲೆಗಳು ಭೂಮಿಯಲ್ಲಿ ಉದುಗಿ ಹೋಗಿ ಒತ್ತಡ ಮತ್ತು ಉಷ್ಣಾಂಶದ ಪರಿಣಾಮವಾಗಿ ರೂಪಾಂತರ ಹೊಂದುತ್ತವೆ. ಉದಾಹರಣೆ ನೋಡೋದಾದ್ರೆ ಗ್ರಾನೈಟ್ ಶಿಲೆ ನೀಸ್ ಶಿಲೆ ಆಗುತ್ತೆ, ಜೇಡಿ ಸ್ಲೇಟ್ ಶಿಲೆ ಆಗುತ್ತೆ, ಮರಳುಗಲ್ಲು ಕ್ವಾರ್ಟ್ಜೈಟ್ ಆದರೆ ಶೇಲ್ ಶಿಲೆ ಶಿಸ್ಟ್ ಆಗುತ್ತದೆ, ಕಲ್ಲಿದ್ದಲು ಗ್ರಾಫೈಟ್, ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ರೂಪಾಂತರ ಹೊಂದುತ್ತದೆ. 25. ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ. ಎ. ಅರೇಬಿಯಾ. ಬಿ. ಕಲಹರಿ. ಸಿ. ಗ್ರೇಟ್ ವಿಕ್ಟೋರಿಯಾ. ಡಿ. ಸಹಾರಾ. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ. ಸಹಾರಾ ಮರುಭೂಮಿ. ಇದು ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿಯಾಗಿದೆ. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.